ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಶಿವಾದ್ಯ ವ್ಲಾಗ್ಸ್. ಸೊ ನಾನು ಮತ್ತು ನನ್ನ ಹುಡುಗ ಇವತ್ತು ಟೆಂಪಲ್ಗೆ ಹೊರಟಿದ್ದೀವಿ. ತುಂಬ ಬೇಗನೆ ಎದ್ದು ನಾವು ಟೆಂಪಲ್ ಕಡೆಗೆ ಪಯಣ ಮಾಡ್ತಿದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಮಂಜಿದೆ ಅಂತ. ಎಷ್ಟು ಗಂಟೆ ಆಗಿತ್ತು? ಮಾರ್ನಿಂಗ್ 6:30 ಮಾರ್ನಿಂಗ್ ಹೊರಟಿದ್ದೇವೆ. ಸೊ ಹೆಂಗೆ ಅನಿಸ್ತಿದೆ ನಿಮಗೆ ಬೆಳಿಗ್ಗೆ? ಸೂಪರ್ ಇದೆ. ಚಳಿ ವೆದರ್. ಆ್ಯಕ್ಚುಲಿ ಯಾವಾಗಲೂ ಕೂಡ ಲೇಟ್ ಹೇಳೋವಂಥದ್ದು, ಬಟ್ ಇದು ಬೆಟರ್. ಮಾರ್ನಿಂಗ್ ಎದ್ದು ಟೆಂಪಲ್ಗೆ ಹೋದೆ ಒಂದು ಖುಷಿ, ತುಂಬ ರಿಲೀಫ್ ಆಗುತ್ತೆ ಮನಸ್ಸಿಗೆ ಅಲ್ವಾ? ಎಸ್, ಹೌದು. ಆಮೇಲೆ ಎಲ್ರಿಗೂ ಇದ್ದಿದ್ದೆ ಕೆಲಸ, ಬಟ್ ಬೆಳಿಗ್ಗೆ ಎದ್ದು ಟೆಂಪಲ್ಗೆ ಹೋದ ತಕ್ಷಣ ಒಂದು ಸ್ವಲ್ಪ ಮೈಂಡೆಲ್ಲ ರಿಲೀಫ್ ಆಗುತ್ತೆ. ನಿಮ್ಗೆ ಹೆಂಗೆ ಅನಿಸುತ್ತೆ? ನಮಗೆ ದಿನದ್ದು ಟೈಮ್ ಜಾಸ್ತಿ ಸಿಗ್ತದೆ. ಆ್ಯಕ್ಚುಲಿ ನೈಟ್ ಹೋಗೋದಕ್ಕಿಂತ ಮಾರ್ನಿಂಗ್ ಬೇಗ ಹೋದರೆ ತುಂಬ ಒಳ್ಳೆಯದು. ಏನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರ್ತದೆ, ಆ ದಿನದ್ದು ಕೆಲಸ ಮಾಡಲಿಕ್ಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸರಿ, ನಾವಿವಾಗ ಯಾವ ಟೆಂಪಲ್ಗೆ ಹೋಗ್ತಿದ್ದೀವಿ? ನಾವು ಕಟೀಲ್ ಟೆಂಪಲ್, ಮಂಗಳೂರಿನಲ್ಲಿ ಒಂದು 20-25 ಕಿಲೋಮೀಟ್ರು ಇರುವಂಥ ಕಟೀಲ್ ಟೆಂಪಲ್ಗೆ ಹೋಗ್ತಿದ್ವಿ. ತುಂಬ ಸುಪ್ರಸಿದ್ಧ ಟೆಂಪಲ್. ಹೌದು, ಇದೇನು ಫಸ್ಟ್ ಟೈಮಲ್ಲ ನಾವು ಕಟೀಲ್ ಟೆಂಪಲ್ಗೆ ಹೋಗ್ತಿರೋದು. ತುಂಬ ಸಲನೇ ಹೋಗಿದ್ದೀವಿ, ಬಟ್ ಎವ್ರಿ ಟೈಮ್ ಹೋದಾಗ ತುಂಬ ಸ್ಪೆಷಲ್, ತುಂಬ ಪೀಸ್ಫುಲ್ ಅನಿಸುತ್ತೆ ಮನಸ್ಸಿಗೆ. ನಿಮ್ಗೆ ಅನಿಸುತ್ತೆ? ತುಂಬ ಚೆಂದ ಅನಿಸುತ್ತೆ. ಯಾಕಂದರೆ ದೇವರ ಸನ್ನಿಧಾನಕ್ಕೆ ಎಷ್ಟು ಬಾರಿ ಹೋದರೂ ಕೂಡ ನಮಗೆ ಬೇಸರ ಅಂತ ಆಗೋದಿಲ್ಲ ಅಲ್ವಾ? ಹೌದು. ನಾವಿವಾಗ 6 ಗಂಟೆಗೆ ಹೊರಟಿದ್ವಿ. ಇವಾಗ ಆಲ್ಮೋಸ್ಟ್ 6:45 ಆಗ್ತಾ ಬಂತು. ಇವಾಗ ನೀವು ನೋಡ್ಬೋದು ಮಂಜೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಸ್ವಲ್ಪ ಮಾರ್ನಿಂಗ್ ವ್ಯೂ ಥರನೇ ಇದೆ ಇವಾಗ. ಸರಿ, ನಾವಿವಾಗ ಎಲ್ಲಿ ರೀಚ್ ಆದ್ವಿ? ನಾವೀಗ ಮಂಗಳೂರು ಏರ್ಪೋರ್ಟ್ ಅಂಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಇದ್ದೇವೆ. ಅಂದರೆ ಬಜ್ವೆ, ನಿಯರ್ಲಿ ಬಜ್ವೆ. ಇನ್ನು ಎಷ್ಟು ದೂರ ಇದೆ? ಇನ್ನು ಸಾಧಾರಣ ಒಂದು 12-13 ಕಿಲೋಮೀಟರ್ಸ್ ಇದೆ ಬಜ್ವೆ ಟು ಕಟೀಲ್ ಅಲ್ವಾ? ಎಸ್. ನಾವು 5:30ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಮುಂಚೆನೇ ಟೆಂಪಲ್ಗೆ ಹೋಗ್ತಿದ್ದೀವಿ. ಇನ್ನೂ ಬ್ರೇಕ್ಫಾಸ್ಟೇ ಆಗಿಲ್ಲ ನಮ್ಮದು. ಸೊ ನಾವಿವಾಗ ಆಲ್ಮೋಸ್ಟ್ ಕಟೀಲ್ ಟೆಂಪಲ್ ರೀಚ್ ಆದ್ವಿ. ಇದು ನೋಡ್ಬೋದು, ಇದು ತುಂಬ ಫೇಮಸ್ ಆಗಿರೋ ಕಟೀಲ್ ದ್ವಾರ. ಆ್ಯಕ್ಚುಲಿ ಕಟೀಲ್ ದ್ವಾರ ಬಂದು ಲಾಸ್ಟ್ ಇಯರಲ್ಲಿ ಇನಾಗ್ರೇಷನ್ ಆಯಿತು ಹೊಸದಾಗಿ. ತುಂಬ ಚೆನ್ನಾಗಿದೆ. ಈಗ ಹೊಸದಾಗಿ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ. ನಾವು ನೋಡ್ಬೋದು ಕಟೀಲ್ ಟೆಂಪಲ್. ಎಸ್. ಓಕೆ, ಈಗ ಕಟೀಲ್ ರೀಚ್ ಆಗಿದ್ದೇವೆ. ಕಟೀಲ್ ಒಳಗಡೆ ನಾವು ಟೆಂಪಲ್ ಒಳಗೆ ಹೋಗುವ. ಸೊ ನಾವೇನು ಕೊಡಬೇಕು ಅಂತ ಒಂದು ಅರಿಕೆ ಇತ್ತು. ಸೊ ಸೀರೆಯನ್ನು ತೊಗೊಂಡು ಕಟೀಲ್ ಟೆಂಪಲ್ ಒಳಗಡೆ ಹೋಗ್ತಾ ಇದ್ವಿ ಅಮ್ಮನವರ ದರ್ಶನಕ್ಕೆ. ಸೊ ಒಳಗಿನ ನೋಟ ಇದು. ನಾವು ಎಂಟ್ರಿ ಆದ ತಕ್ಷಣ ಟೆಂಪಲ್ ಒಳಗಡೆ. ಸೊ ಇದು ನಮ್ಮ ದೇವರ ಎಂಟ್ರಿ ಆಗುತ್ತೆ. ಇದು ಅಷ್ಟೇನು ಜನ ಇರಲಿಲ್ಲ ಬೆಳಿಗ್ಗೆ, ತುಂಬ ಕಮ್ಮಿ ಜನ. ಹಾಗಾಗಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತಲ್ವಾ? ಹೌದು. ಸೊ ಸಮ್ಮರ್ ಟೈಮ್ ಆಗಿರೋದ್ರಿಂದ ಮಳೆ ಇರೋದಿಲ್ಲ. ಈಗ ನಂದಿನಿ ಏನು ನದಿ ಇದೆ, ರಿವರ್, ಸೊ ಬತ್ತಿ ಹೋಗಿದೆ. ಆದ ಕಾರಣ ನೀರು ಯಾವುದೇ ರೀತಿ ಇರೋದಿಲ್ಲ. ಸೊ ಮಳೆಗಾಲದಲ್ಲಿ ತುಂಬ ಚೆಂದ ಕಾಣ್ತದೆ ನೋಡಿ. ಈಗ ಕಾಮಗಾರಿ ನಡೀತಾ ಉಂಟು ನದಿ ಸುತ್ತಮುತ್ತ, ಟೆಂಪಲ್ ಸುತ್ತಮುತ್ತ ಎಲ್ಲ. ಸೊ ಇನ್ನೂ ಸ್ವಲ್ಪ ಮಳೆಗಾಲ ಬರೋ ತನಕ ಈ ಕೆಲಸ ಆಗ್ಬೋದು ಅಂತ ಕಾಣ್ತದೆ ಅಲ್ವಾ? ಹೌದು ಹೌದು. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತಲ್ಲ ರಿವರ್? ಎಸ್, ಖಂಡಿತ. ಈಗ ನಾವು ನೆಕ್ಸ್ಟು ನಮ್ಮಲ್ಲಿ ನಮ್ಮ ಆನೆಯನ್ನು ನೋಡ್ಬೋದು. ಈ ಆನೆ ಹೆಸರು ಮಹಾಲಕ್ಷ್ಮಿ ಅಂತ. ಮಹಾಲಕ್ಷ್ಮಿ ತುಂಬ ವರ್ಷದಿಂದ ಈ ಕಟೀಲಲ್ಲೇ ಇದೆ. ಅದೇ ಈ ಕಡೆ ಬಂದರೆ ಕಾಮಧೇನು ಅನ್ನೋದು ಗೋಶಾಲೆ ಥರ ಮಾಡಿದ್ದಾರೆ ಟೆಂಪಲ್ ಒಳಗಡೆನೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಹಸು ಕರುಗಳೆಲ್ಲ ಇದ್ದೇವೆ ಅಂತ. ನಮ್ಮ ಗೋಶಾಲೆಯನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನೋಡಿ ಆ ಪಕ್ಕದಲ್ಲಿರುವಂಥ ಒಳ್ಳೆ ವ್ಯೂ ಪಾಯಿಂಟ್. ಮಾರ್ನಿಂಗ್ಗೆ ತುಂಬ ಚೆಂದ ಇದೆ ವ್ಯೂ ಪಾಯಿಂಟ್. ನಮ್ಮ ಮೇಡಮ್ ಅವರು ಮುಂದೆ ದರ್ಶನ ಮುಗಿಸ್ಕೊಂಡು ಅವರು ಸರದಿ ಸಾಲಿನಲ್ಲಿ ಊಟಕ್ಕೆ ಭೋಜನಕ್ಕೆಂದು ಮಾರ್ನಿಂಗ್ ಹೋಗ್ತಿರುವಾಗ, ಬೆಳಿಗ್ಗೆ ಭೋಜನ ಮಾಡ್ತೀವ ನಾವು? ಏನ್ರಿ ನೀವು ಭೋಜನ ಅಂತಿದ್ದೀರಾ? ಭೋಜನ ಅಲ್ಲ, ಸಾರಿ, ಕ್ಷಮೆ ಇರಲಿ. ನಾವು ನಿಮ್ಮ ನೋಡಿದ ಕ್ಷಣದಿಂದ ಭೋಜನವನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅನ್ನೋದನ್ನು ಭೋಜನ ಅಂತ. ಸೊ ನಾವಿವಾಗ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಬಂದ್ವಿ. ಬ್ರೇಕ್ಫಾಸ್ಟ್ಗೆ ಏನು ತಿಂದ್ವಿ ನಾವು? ಗಂಜಿ ತುಂಬ ಚೆನ್ನಾಗಿತ್ತು, ಮತ್ತು ಉಪ್ಪಿನಕಾಯಿ. ತುಂಬ ಒಳ್ಳೆ ಬ್ರೇಕ್ಫಾಸ್ಟ್. ದೇವರ ದರ್ಶನವನ್ನು ಮುಗಿಸಿ ನಂತರ ನಾವು ರಿಟರ್ನ್ ಮಂಗಳೂರು ಕಡೆಗೆ ಹೊರಟೆವು. ಹೌದು, ಆ್ಯಕ್ಚುಲಿ ನಾವು ತುಂಬ ಲೈಟಾಗೆ ಗಂಜಿ ತಿಂದ್ವಿ. ಸ್ವಲ್ಪ ಇನ್ನೂ ಹೊಟ್ಟೆ ಹಸಿತಿತ್ತು. ಸೊ ಆನ್ ದ ವೇ ಹೈವೇ ಪಕ್ಕ ಇನ್ನೂ ರೆಸ್ಟೋರೆಂಟಲ್ಲಿ ಗಾಡಿ ನಿಲ್ಲಿಸಿ ನಾನು ಪಲಾವ್ ತೊಗೊಂಡೆ. ನನಗಂತೂ ಪಲಾವ್ ತುಂಬಾ ಫೇವ್ರೇಟು.
ನೀವೇನು ತಗೊಂಡ್ರಿ? ನಾನು ದೋಸೆ ತಗೊಂಡೆ. ಓ, ಅಲ್ಲೇ ಗೀ ರೋಸ್ಟ್ ದೋಸೆ ಏನೋ ಫೇಮಸ್ ಅಂತ ಹೇಳಿದ್ರು. ಅದರಲ್ಲೂ ಸಹ ದೋಸೆ ನಾನೇ ತಿಂದೆ, ಪಲಾವಲ್ಲಿ ಸಲ ಆಫ್ ನಾನೇ ತಿಂದೆ. ಇಲ್ಲಪ್ಪ, ನಾನೇ ತಿಂದೆ. ದೋಸೆ ಅಂತೂ ಸಖತ್ತಾಗಿತ್ತು, ತುಂಬ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿತ್ತು ಅಲ್ವಾ? ಹೌದು, ಖಂಡಿತ. ಮತ್ತು ನಾವು ರಿಟರ್ನ್ ಮಂಗಳೂರು ಕಡೆ ಪಯಣ ಮಾಡ್ತಿದ್ದೀವಿ. ಇದಾಗಿತ್ತು ಇವತ್ತಿನ ನಮ್ಮ ಟೆಂಪಲ್ ವ್ಲಾಗ್. ನಿಮಗೆ ನಮ್ಮ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ತನಕ ಬಾಯ್.